ಸತತವಾಗಿ 3 ವರ್ಷಗಳಾಯಿತು. ನಮ್ಮ ಯುವರತ್ನ ಗ್ರಾಮಾಭಿವೃದ್ಧಿ ಸಂಸ್ಥೆ ಮೊದಲು ಯುವರತ್ನ ಅಕಾಡೆಮಿಯಾಗಿ 3 ವರ್ಷಗಳ ಕಾಲ ನಿಲುಗುಂಬದಲ್ಲಿ ಸೇವೆ ಸಲ್ಲಿಸಿದೆ. ಅನೇಕ ರೀತಿಯ ಸಮಾಜ ಕಾರ್ಯಗಳಾಗಿರ್ಬೋದು, ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನೀಡಿದ್ದೇವೆ. ಅದೇ ರೀತಿ ಜಾತ್ರಾ ಸಮಯದಲ್ಲಿ ಒಂದು ನಮ್ಮದೇ ಆದ ಒಂದು ಕಾರ್ಯಕ್ರಮವನ್ನು ನಾವು ನೀಡ್ತಾ ಬಂದಿದ್ದೇವೆ. ನಾವು ಈಗ ಮೊನ್ನೆ ಒಂದು ಮೀಟಿಂಗ್ ಮಾಡಿದಾಗ ನಮ್ಮ ಹಿರಿಯರು ಏನಂತಂದರೆ, ಯುವರತ್ನ ಅಕಾಡೆಮಿ ಅನ್ನೋಕ್ಕಿಂತ ಯುವರತ್ನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಹೆಸರು ಮಾಡು, ಅದರಿಂದ ನಿನಗೆ ಒಳ್ಳೆಯ ಭವಿಷ್ಯ ಐತಿ. ನೀನು ನಿನ್ನ ಗ್ರಾಮೀಣಾಭಿವೃದ್ಧಿ ಉದ್ದೇಶ ಏನೈತಲ್ಲ, ಗ್ರಾಮೀಣ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು, ಗ್ರಾಮೀಣ ಮಕ್ಕಳನ್ನು ಮುಂದೆ ತರಬೇಕು, ಗ್ರಾಮೀಣ ಮಕ್ಕಳಿಗೆ ಉನ್ನತ ಶಿಕ್ಷಣ ಅಂದರೆ ಈಗ UPSC IAS ಎಕ್ಸಾಮ್ ಅಂತಾರಲ್ಲ, ಅದ್ರ ಬಗ್ಗೆ ಜ್ಞಾನ ಕೊಡೋದು ಒಂದು ಮೂಲ ಉದ್ದೇಶ ನನ್ನ ಅಕಾಡೆಮಿದೆ. ಒಂದು ಯುವರತ್ನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲ ಉದ್ದೇಶ ಗ್ರಾಮೀಣ ಮಕ್ಕಳು ಮತ್ತು ರೈತರ ಮಕ್ಕಳು ಇದ್ದಾರಲ್ಲ, ಅವರು ಸರ್ಕಾರಿ ನೌಕರಿ ಹಿಡಿಬೇಕು. ಸರ್ಕಾರಿ ನೌಕರಿ ಹಿಡಿಬೇಕಾದ್ರೆ ಅದಕ್ಕೆ ಹೆಂಗೆ ಓದಬೇಕು, ಏನು ಕೋಚಿಂಗ್ ತೊಗೋಬೇಕು, ಎಲ್ಲಿ ಹೋಗ್ಬೇಕು, ಅದರದೊಂದು ಮೂಲ ಉದ್ದೇಶಕ್ಕೆ ನಾವು ಒಂದು ಅಕಾಡೆಮಿ ಕಟ್ಟಿದ್ದೇನೆ. ಸತತವಾಗಿ 3 ವರ್ಷ ಆಯಿತು ನಾನು ಅಕಾಡೆಮಿ ಕಟ್ಟಿ. ನಾನು ಇದುವರೆಗೂ ಕೂಡ ಯಾವುದೇ ರೀತಿ ದೊಡ್ಡ ಫಂಕ್ಷನ್ ಮಾಡಿದ್ದಿಲ್ಲ. ನಾನು ಸಣ್ಣ ಕಾರ್ಯಕ್ರಮ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಬಟ್ ಇವತ್ತು ಇದೇನು ದೊಡ್ಡ ಫಂಕ್ಷನ್ ಅಲ್ಲ, ಒಂದು ಸಣ್ಣ ಕಾರ್ಯಕ್ರಮನೇ. ಇದನ್ನು ಯಾಕೆ ಮಾಡಿರೋದು ಅಂದರೆ, ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂದರೆ, ಇದನ್ನು ಮಾಡಲೇಬೇಕು, ಇದರ ಅವಶ್ಯಕತೆ ಇದೆ. ಹಾಗಾಗಿ ನಾನು ಒಂದು ಅನಿವಾರ್ಯತೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನನಗೆ ಇದರ ಅವಶ್ಯಕತೆ ಇದ್ದಿದ್ದಿಲ್ಲ. ಬಟ್ ಯಾಕಂದರೆ ಸಮಾಜಕ್ಕೆ ನಾವು ಮಾಡುವ ಕಾರ್ಯ ಗೊತ್ತಾಗ್ತಾ ಇಲ್ಲ. ನಾವು ಎಲೆಮರೆಕಾಯಿ ಅಂತ ಎಲ್ಲೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ಮುಗಿಸ್ಬಿಡ್ತೀವಿ, ಅದ್ರ ಸಮಾಜಕ್ಕೆ ಗೊತ್ತಾಗೋದು. ಮತ್ತು ಈಗಿನ ಸಮಾಜ ಹೆಂಗಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಮಾತ್ರ ಇಂಥೊಂದು ಅಕಾಡೆಮಿ ಐತಿ ಅಂತ ಗೊತ್ತಾಗುತ್ತೆ. ನಾವು ಇಲ್ಲಿವರೆಗೂ ಕೂಡ ಒಂದು ಸೋಷಿಯಲ್ ಮೀಡಿಯಾನು ಬಳಸ್ಕೊಂಡಿದ್ದಿಲ್ಲ. ಬಟ್ ಇವತ್ತು ಒಂದು ಈ ಉದ್ದೇಶ ಏನಂದರೆ, ನಾನು ಮೂಲ ಉದ್ದೇಶ ಹೇಳ್ಬಿಡ್ತೀನಿ. ನೀವೆಲ್ಲ ಇನ್ನು ಚಿಕ್ಕ ಮಕ್ಕಳಿದ್ದೀರಿ, ಮುಂದೆ ಒಂದು ಭವಿಷ್ಯವನ್ನು ಕಟ್ಕೊಂಡು ಒಂದು ವಿದ್ಯಾಭ್ಯಾಸದಲ್ಲಿ ಇರ್ತೀವಿ. ನೀವೇನು ಈ ಒಂದು ಸ್ಥಾನದಲ್ಲಿ ಹೋಗ್ತಾ ಇದ್ದೀರಲ್ಲ, ನಿಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಯಾಕಂದರೆ ಇಬ್ಬರು ಉಭಯಸ್ತ್ರೀಗಳ ಒಂದು ಸ್ಥಾನ ಇದೆ. ಏನು ಇದು ಸಾಮಾನ್ಯ ಜಾಗ ಅಲ್ಲ. ನಾನು ಕೂಡ ನಿಮ್ಮಂತೆ ಇದೇ ಜಾಗದಲ್ಲಿ ಬೆಳೆದು, ಇದೇ ಜಾಗದಲ್ಲಿ ಹುಟ್ಟಿ, ಇಲ್ಲೇ ಗದ್ಗೆ ಸೇವೆ ಮಾಡಿ, ಇಲ್ಲೇ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನಿಮಗೆ ನಿಜವಾದ ಉದಾಹರಣೆ ನಾನೇ. ಶುಭ ಸ್ವತಂತ್ರನು ಇದೇ ಮಾಡ್ದಾಗ ನಿಮ್ಮಷ್ಟು ನಾನು ಇಷ್ಟೇ ಸದ್ಯ ಹಾಕೊಂಡು ಇಲ್ಲೇ ಓಡಾಡ್ತಿದ್ದೆ ಎಲ್ಲ. ಏನಂದರೆ ನಮ್ಮ ಒಂದು ಪರಂಪರೆ ಹೆಂಗಿದೆ ಅಂದರೆ, ಸೇವೆ ಮಾಡ್ಕೊಂತ ನಾವು ಹೋದಾಗೆಲ್ಲ ನಮ್ಗೆ ಅಲ್ಲಿ ಗದ್ದೆ ಅಜ್ಜರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಏನು ಎಲ್ಲರೂ ಚೆನ್ನಾಗಿ ಓದ್ರಿ, ನಿಮಗೇನು ಬೇಕಲ್ಲ ಓದೋ ಬುಕ್ಸ್ ಆಗಿರ್ಬೋದು, ನಿಮಗೇನಾದ್ರು ಪ್ರಿಂಟೆಡ್ ನೋಟ್ಸ್ ಆಗಿರ್ಬೋದು, ಯಾರಾದ್ರೂ ನೀವು ಆರ್ಮಿ ಸೇರ್ತೀನಿ ಸರ್, ನಾನು ಒಂದು ದೇಶ ಸೇವೆ ಮಾಡ್ಕೊಂಡು ಆಸೆ ಇದೆ ನನಗೆ, ನನ್ನ ದೇಶಕ್ಕೆ ಒಂದು ನಮ್ಮ ಇದನ್ನು ಕೊಡ್ಬೇಕು ಅನ್ನೋದೈತಂದರೆ ಬರ್ರಿ, ನಿಮ್ಗೆ ಆದಂಥ ಒಂದು ಕೋಚಿಂಗ್ ಕೊಡಿಸ್ತೀವಿ, ನಿಮ್ಗೆ ಆದಂಥ ಕರಿಯರ್ ಐತೆ ಅಂತ ಕರಿಯರ್ ಬಿಲ್ಡಪ್ ಮಾಡ್ತೀವಿ. ಎಲ್ಲಿ ಸರ್ ನಾವು ಓದಿ ದೊಡ್ಡ IAS ಅಧಿಕಾರಿ ಆಗಬೇಕು ಅಂದ್ರೆ ಅದಕ್ಕೂ ಕೊಡ್ತೀವಿ. ಎಲ್ಲಿ ಸರ್ ನಾವು ಶ್ರೇಷ್ಠ ರೈಟ್ ಆಗ್ಬೇಕಂದ್ರೆ ಅದಕ್ಕೂ ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಕಡೆ ಎಲ್ಲರಿಗೂ ಇದೆ. ಇಲ್ಲಿ ಸರ್ ನಾವು ಸಿಂಗರ್ ಆಗ್ಬೇಕಂದ್ರೆ ಅದಕ್ಕೂ ಕೊಡ್ತೀವಿ, ಸಿಂಗರ್ ಆಗೋದು ಕೊಡ್ತೀವಿ. ಇಲ್ಲ ಸರ್ ನಾವು ಡ್ಯಾನ್ಸರ್ ಆಗ್ಬೇಕಂದ್ರೆ ಡ್ಯಾನ್ಸರ್ಗೂ ಕೊಡ್ತೀವಿ. ಏನು ನೀವು ಇನ್ನೂ ಬೆಳೆಯುವ ಒಂದು ಮೊಳಕೆಗಳು, ನಿಮ್ಮಲ್ಲಿರುವಂಥ ವಿಚಾರ ಇದೆಯಲ್ಲ, ಇವತ್ತಿನ ವಿಚಾರಗಳು ಮುಂದೆ ಒಂದು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ದೊಡ್ಡ ವಿಚಾರಗಳಾಗಬೇಕು. ಏನು ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ತ್ರೀಗಳು ಬರ್ತಾರೆ, ಸ್ನಾನ ಮಾಡ್ಕೊಂಡ್ಬೇಕಾರೆ ಅವ್ರು ಬಂದ ತಕ್ಷಣ ಏನಿಲ್ಲ, ಒಂದು ಸಣ್ಣ ಒಂದು ಸ್ವೀಟ್ ತೊಗೊಂಬಂದಿದ್ದೀನಿ ನಾನು. ಅವ್ರ ಕೈಯಲ್ಲಿ ಒಂದು ಉದ್ಘಾಟನೆ ಮಾಡಿಸಿ, ನಿಮಗೆಲ್ಲ ಹಂಚಿ, ಅವರ ಪಾದಕ್ಕೆ ನಮಸ್ಕರಿಸಿ ನನ್ನೊಂದು ಅಕಾಡೆಮಿ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ದಿನ ಬರ್ತೀನಿ ಇನ್ಮೇಲೆ, ದಿನ ಬರ್ತಿರ್ತೀನಿ ನಿಮ್ಮ ಜೊತೆ. ನಾನು ಏನೋ ಇದೆಲ್ಲ ಪಠ್ಯ ಇದನ್ನು ಮಾಡ್ತಾ ಇರ್ತೀನಿ, ಅಲ್ಲಿ ಕ್ಲಾಸ್ ನಿಂತು ಅಲ್ಲಿ ಬರ್ತಾ ಇರ್ತೀನಿ. ಏನು ಓದ್ರಿ, ಚೆಂದಾಗಿ ಓದ್ರಿ. ಇದ್ರಾಗ ಯಾರು ನಾನು IAS ಅಧಿಕಾರಿ ಆಗ್ಬೇಕು ಅನ್ನೋದು ಅದಿಲ್ಲ, DC ಆಗ್ಬೇಕು ಅನ್ನೋದು ಇನ್ನೊಂದು ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. DC ಅಂದರೆ ಒಬ್ಬ ಜಿಲ್ಲೆಯ ಅಧಿಕಾರಿ, ಒಬ್ಬ ಮೇನ್ ಡಿಸ್ಟ್ರಿಕ್ಟ್ ಆಫೀಸರ್. ಈಗ ಹೆಂಗೆ ಒಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಇರ್ತಾನಲ್ಲ, ಅದಕ್ಕೆ ಇಡೀ ಜಿಲ್ಲೆಗೆ ಒಬ್ಬ DC ಅನ್ನೋದ್ರೊಳಗೆ ಆ ಜಿಲ್ಲೆಯ ಸಂಪೂರ್ಣ ತಾಲೂಕುಗಳು ಬರ್ತಿರ್ತವೆ. ನಿಮ್ಗೆ ಹೇಳ್ತೀನಿ ಮುಂದಿನ ದಿನವಾಗಿ. ನಮ್ಮ ಯುವರತ್ನ ಅಕಾಡೆಮಿ ಇದೆಯಲ್ಲ, ಇದನ್ನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಂಪೂರ್ಣ ಅಧ್ಯಕ್ಷ ಜವಾಬ್ದಾರಿ ಯಾರಂದ್ರೆ ಬಸವರಾಜ್ ಗೌಡ ಅಂತೇಳಿ, ಅವ್ರೊಂದು ಕ್ಲಾಸ್ ಹಾಕ್ತೀವಿ. ಅವರು ನಮ್ಮ ಯುವರತ್ನ ಅಕಾಡೆಮಿಯ ಸಂಪೂರ್ಣ ಜವಾಬ್ದಾರಿ ಅವ್ರಿಗೆ ಇದೆ. ಅಂದ್ರೂ ನಾನು ಇಲ್ಲಿ ಲೋಕಲ್ ಇರಲ್ಲ, ಸ್ವಲ್ಪ ನಾನು ಬೇರೆ ಕಡೆ ಇರ್ತೀನಿ. ಅವರೇ ನಮ್ಮ ಯುವರತ್ನ ಅಕಾಡೆಮಿ ಇಟ್ಟು ಎಲ್ಲ ದಾಖಲಾತಿ ಬಂತು, ಎಲ್ಲ ಊಟದ ಲಿಸ್ಟ್ ಬಂತು, ಏನೇ ಬಂದರೂ ಅವನೇ ಎಲ್ಲ ಪ್ರಿಪೇರ್ ಮಾಡೋದು. ಏನೋ ಬಂದರು ಏನು ಈಗ ಅಜ್ಜಾರು ಬರ್ತಾರೆ, ಅಜ್ಜಾರು ಬಂದಿಂದ ಉದ್ಘಾಟನೆ ಒಂದು ಇನ್ನೊಂದು 5 ನಿಮಿಷ
ಬರ್ತಾರೆ ಇನ್ನೊಂದು 5 ನಿಮಿಷ ಕುಂದ್ರೆ ಎಷ್ಟಾಗುತ್ತೆ ಅನ್ನ ಮಾಡೋದು ನೋಡು ಮುಂಚೆ